ಹಳಕಟ್ಟಿಯವರು ಈ ಮಾತನ್ನು ಹೇಳಿದರು. 2003ರಲ್ಲಿ ನಮ್ಮ ಸಾಹೇಬರು ಹಳಕಟ್ಟಿಯವರನ್ನು ಶಾಶ್ವತವಾಗಿ ನೆನಪಿಸಿಕೊಳ್ಳಕ್ಕೆ ಒಂದು ಸ್ಮಾರಕ ಕಟ್ಟಡವನ್ನು ಕಟ್ಟಿದ ಮೇಲೆ 2004ರಲ್ಲಿ ಅವರು ಮೊಟ್ಟ ಮೊದಲು ಹೇಳಿದ್ದು ಹಳಕಟ್ಟಿಯವರ ಸಾಹಿತ್ಯವನ್ನು ಸಂಗ್ರಹ ಮಾಡಿ ಅದನ್ನು ಪ್ರಕಟ ಮಾಡಬೇಕು ಅಂತ ಹೇಳ್ಬೋದು. ಆಗ ನಾವು ಕಾರ್ಯೋನ್ಮುಖರಾಗಿ ಹಳಕಟ್ಟಿಯವರು 60 ವರ್ಷ ಈ ನೆಲದಲ್ಲಿ ಬರೆದಂಥ ಸಾಹಿತ್ಯವನ್ನು ಹುಡುಕುವಂಥ ಪ್ರಯತ್ನ ಮಾಡಿದಾಗ ಬೆಳಗಾವಿಯ ನಾಗನೂರು ಮಠದಲ್ಲಿ ನಮಗೆ ಸಾಕಷ್ಟು ಸಾಹಿತ್ಯ ಸಿಕ್ತು. ಅದನ್ನು ತಂದಾಗ ಹಳಕಟ್ಟಿಯವರು ವಚನ ಗುಮ್ಮಟ ಇರಿಸಿಕೊಂಡಿರಬಹುದು, ವಚನಶಾಸ್ತ್ರದ ಸಾರವನ್ನು ಬರೆದಿರಬಹುದು, ಸುಮಾರು 250ಕ್ಕಿಂತ ಹೆಚ್ಚು ವಚನಕಾರರನ್ನು ಬೆಳಕಿಗೆ ತಂದಿರಬಹುದು. ಆದರೆ ಇದೆಲ್ಲ ಬಂದದ್ದು ಒಂದು ಪತ್ರಿಕೆಯ ಮೂಲಕ ಅನ್ನುವುದನ್ನು ನಾವು ನೆನಪಿದ್ದೇವೆ. ಆ ಪತ್ರಿಕೆ 2 ಪತ್ರಿಕೆಗಳು 1926ರಲ್ಲಿ ಶಿವಾನುಭವ ಪತ್ರಿಕೆಯನ್ನು ಪ್ರಾರಂಭ ಮಾಡಿದೆ. 1927ರಲ್ಲಿ ನವ ಕರ್ನಾಟಕ ಪತ್ರಿಕೆಯನ್ನು ಹುಟ್ಟುಹಾಕಿದರು. ಈ 2 ಪತ್ರಿಕೆಗಳನ್ನು ಅವರು ಹುಟ್ಟಿಸಲಿಕ್ಕೆ ಕಾರಣ 2 ಭಿನ್ನ ಕಾರಣಗಳು. ಒಂದು, ಶಿವಾನುಭವ ಪತ್ರಿಕೆ ಅವರಲ್ಲಿ ಹುಟ್ಟಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಯಾವುದು ಅಂದರೆ 1901ರಲ್ಲಿ ನಮಗೆ ಸಿಕ್ಕಿತ್ತು. ಇವತ್ತು ಭಾಳ ಸಂತೋಷದಿಂದ ಹೇಳ್ತೇನೆ, ಹಳಕಟ್ಟಿಯವರು 35 ವರ್ಷದ ತನಕ ಸುಮಾರು 319 ಸಂಚಿಕೆಗಳು ಒಟ್ಟು ಪತ್ರಿಕೆಗಳನ್ನು ಬಿಟ್ಟು ಬಂದೇ ನಾವು ಫೀಲ್ಡ್ ವರ್ಕ್ ಮಾಡಿ ಕ್ಷೇತ್ರ ಕಾರ್ಯ ಮಾಡಿ ಸಂಗ್ರಹ ಮಾಡಿ ತಂದಿಟ್ಟಾಗ ಹಳಕಟ್ಟಿಯವರ ಮೊಟ್ಟ ಮೊದಲನೇ 15 ಸಂಪುಟಗಳು ಬಂದದ್ದು. ಇದು ಚಾರಿತ್ರಿಕ ದಾಖಲೆ. ಇದನ್ನು ಆ ಪತ್ರಿಕೆಗೆ ಇವತ್ತು ಅಸ್ತಿತ್ವ ತಂದು ಕೊಟ್ಟದ್ದು ಮೊಟ್ಟ ಮೊದಲ ನಮ್ಮ ಸಾಹೇಬರಾದಂಥ ಎಂ.ಬಿ. ಪಾಟೀಲ್ ಸಾಹೇಬರು. ಇದನ್ನು ನಾವು ನೆನಪಿಡಬೇಕು. ಅಲ್ಲಿ ಏನದ ವಿವರಣೆ ಬೇಡ, ಯಾಕಂದ್ರೆ 4 ನಿಮಿಷದಲ್ಲಿ ಮುಗಿಸ್ಬೇಕಾಗ್ಯದ. ಅವರಲ್ಲಿ ಏನದ ಅಂದ್ರೆ 250 ವಚನಕಾರರ ಚರಿತ್ರೆ ಅದ. ಸುಮಾರು 10,000ದಷ್ಟು ವಚನಗಳ ಸಂಗ್ರಹ ಅದ. ಶಾಸ್ತ್ರೀಯ ಪದ್ಧತಿಯಲ್ಲಿ ಆ ವಚನಗಳನ್ನು ಅವರು ಪ್ರಕಟ ಮಾಡಿದರು. ಬ್ರಿಟಿಷರ ಕಾಲಕ್ಕೆ ಪ್ರಾರಂಭ ಆದಂಥ ಪತ್ರಿಕೆ. ಮೊಟ್ಟ ಮೊದಲ ಅವರ ಪತ್ರಿಕೆಗೆ ಕೇವಲ 650 ಜನ ಚಂದಾದಾರರಾಗಿದ್ದರು. ಆಮೇಲೆ ಅವರು ಪ್ರಕಟ ಮಾಡಿದ್ದು 600 ಚಂದಾದಾರರು 600 ಪತ್ರಿಕೆಗಳನ್ನು ಪ್ರಕಟ ಮಾಡಿದರು. ಒಂದು ಪತ್ರಿಕೆಯ ಬೆಲೆ ₹1.25 ಅವಾಗಿನ ಕಾಲದಲ್ಲಿತ್ತು. ಅಂಥದ್ದನ್ನು ಅವರು ತಮ್ಮ ಎಲ್ಲವನ್ನ ಕಳೆದುಕೊಂಡರು. ಆ ಪತ್ರಿಕೆಗಾಗಿ 60 ವರ್ಷ ಈ ನೆಲದೊಳಗೆ ಏನು ಕಾರ್ಯ ಮಾಡಿದರು ಅದು ಚಾರಿತ್ರಿಕ ದಾಖಲೆ. ಅದು ನಾವು ನೆನಪಿಸಿಕೊಳ್ಬೇಕಾದಂಥ ದಾಖಲೆ. ಅದನ್ನು ಸೂರಿಯವರು ನೆನಪಿಸಿಕೊಳ್ಳುವ ಸಲುವಾಗಿ ಈ ಪತ್ರಿಕೆ ಮೇಲೆ ವಿಶೇಷವಾದಂಥ ಒಂದು ಉಪನ್ಯಾಸ, ಅವರೇನೋ ಬರೀ ಉಪನ್ಯಾಸ ಆದರೂ ತೊಳೆಯಿದ್ರು, ವಿಶೇಷ ಉಪನ್ಯಾಸ ಆದರೂ ದೀರ್ಘವಾಗಿ ಮಾತನಾಡೋಕ್ಕೆ ಅವಕಾಶ ಎಲ್ಲ ತಿಳ್ಕೊಂಡು ಗೊತ್ತಾದ ಮೇಲೆ ಇನ್ನೊಂದು ಅವರ 2ನೇ ಪತ್ರಿಕೆ 1927ರಲ್ಲಿ ಅವರು ಪ್ರಕಟ ತಮ್ಮದೇ ಆದಂಥ ಒಂದು ಅಂದೇ ಹೊತ್ತು ಸಹ ಪತ್ರಿಕೆಗಳಿದೆ. ಈ ದೇಶವನ್ನು ಕಟ್ಟಲಿಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಂಥದ್ದು ಪತ್ರಿಕೆ. ಯಾವಾಗ ವಿಶೇಷವಾಗಿ ರಾಜಕೀಯದಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಿರೋದಕ್ಕೆ ನೀವು ಪ್ರೋತ್ಸಾಹ ಕೊಡ್ತೀರಿ, ಅದಕ್ಕೆ ಸ್ಫೂರ್ತಿಯನ್ನು ಕೊಡ್ತೀರಿ. ನಾವು ಯಾವಾಗ ತಪ್ಪು ತಿರ್ತಿರ್ತೀವಿ, ಆ ತಪ್ಪು ಸಂದರ್ಭದಲ್ಲಿ ನಮ್ಮನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಪತ್ರಕರ್ತರ ಜೀವನ ಅತ್ಯಂತ ಕಷ್ಟಕರವಾದಂಥದ್ದು ನಾವು ನೋಡ್ತೀವಿ. ನಮ್ಮ ಕೂಡ ಭಾಳಷ್ಟು ಕಷ್ಟದಿಂದ ಇವತ್ತು ಸಹ ತಮಗೂ ಕೂಡ ಕುಟುಂಬ, ಮಕ್ಕಳು, ಹೆಂಡತಿ, ಮಕ್ಕಳು, ತಾಯಿ, ತಂದೆ ಅವರೆಲ್ಲರನ್ನ ಇದನ್ನು ನೀವು ಈ ಸಂದರ್ಭದಲ್ಲಿ ಪತ್ರಿಕಾ ಇದರಿಂದ ನಿಮ್ಮ ಕೆಲಸ ಮಾಡೋದ್ರಿಂದ ಅವ್ರನ್ನ ಇವತ್ತು ಸಹ ನೀವು ಪೋಷಿಸಬೇಕಾಗಿದೆ.
ಹಗಲು ರಾತ್ರಿ ನಿಮ್ಗೆ ಟೈಮ್ ಅಂತ ಅನ್ನೋದಿಲ್ಲ. ಒಂದು ದಿವಸ ಏನೋ ಪುನಃ ಮುಂದಿನ 10 to 5 ಹಿಂಗೆಂದು ಕೆಲಸ ಮಾಡ್ತಾರೆ. ಅವಾಗ ಏನು ಬರ್ತದೆ ಗೊತ್ತಿಲ್ಲ. ಅದಾಗ ದೃಶ್ಯ ಮಾಧ್ಯಮದವರಂತೂ ಪರಿಸ್ಥಿತಿ ಅವ್ರು 24 hours ಅವನ್ನೇ ಇರ್ತಾರೆ. ಹೀಗಾಗಿ ಭಾಳ ಕಷ್ಟಕರವಂಥ ಇವತ್ತಿನ ಜೀವನವನ್ನು ನಾವು ಸಾಗಿಸ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮತ್ತು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ನಮ್ಮ ಬಗ್ಗೆ ಅಪಾರವಾದಂಥ ಒಂದು ಕಾಳಜಿಯನ್ನು ಇವತ್ತು ಹೊಂದಿದ್ದಾರೆ. ನಾವೆಲ್ಲರೂ ಕೂಡಿ ಇವತ್ತು ಅನೇಕ ಸಮಸ್ಯೆಗಳನ್ನು ಸಹ ತಾವು ಕೂಡ ಹೇಳಿದಿರಿ. ಪ್ರಭಾಕರ್ ಅವರು ಬಂದಿದ್ದಾರೆ. ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಜೊತೆ ದಿವಸಕ್ಕೆ 18 ಕ್ಲಾಸ್ ಅವ್ರ ಮಕ್ಕಳಿಗೆ ಇರ್ತಾರೆ. ನಿಮ್ಮ ಬೆಂಬಲವಾಗಿ ನಾವೆಲ್ಲ ಏನೇನು ಇದು ಮಾಡಬೇಕು ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ. ಅವರು ಕೂಡ ಅದನ್ನು ಧ್ವನಿಗೂಡಿಸಿ ಇವತ್ತು ಅದನ್ನು ಫಾಲೋ ಅಪ್ ಮಾಡಿಸಿ ಆ ಕೆಲಸವನ್ನು ಮಾಡ್ತಾರೆ. ಇವತ್ತು ತಾವು ಈಗ ಪತ್ರಕರ್ತರ ಕುಟುಂಬದ ಸಮಸ್ಯೆಗಳ ಬಗ್ಗೆ ಹೇಳಿದ್ವಿ. ನಿಶ್ಚಿತವಾಗಿಯೂ ಕೂಡ ಅವ್ರಿಗೆ ಒಳ್ಳೆಯ ಒಂದು ರೀತಿಯಿಂದ ಸ್ಪಂದನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಆ ಕೆಲಸವನ್ನು ಈಗ ನಾನು ಪತ್ರ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಕೊಟ್ಟಿದ್ದೀನಿ. ಅದನ್ನು ಫಾಲೋ ಅಪ್ ಮಾಡಿಸಿ ಅವ್ರಿಗೆ ಒಂದು ನ್ಯಾಯವನ್ನು ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ಕಾರದಿಂದ ಕೂಡ ಉದ್ಯೋಗ ಇವತ್ತಿನ ಸಹ ನಾವು ಪ್ರಭಾಕರ್ ಅವರು ಎಲ್ಲರೂ ಕೂಡ ಮಾಡ್ತೀವಿ. ಸಿಕ್ತಿದ್ರೆ BLD ಸಂಸ್ಥೆಯಲ್ಲಿ ಇವತ್ತು ಸಹ ಅಲ್ಲಿನೂ ಕೂಡ ಅವ್ರಿಗೆ ಉದ್ಯೋಗ ಜೊತೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಅಷ್ಟೇ ಅಲ್ಲ BLD ಸಂಸ್ಥೆ ಅಧ್ಯಕ್ಷನಾಗಿದ್ದು ಯಾವಾಗ ತಾವು ನಮಗೆ ಪತ್ರಕರ್ತರು ತಾವು ಕಾರ್ಯಕ್ರಮಗಳು ಎಲ್ಲದಕ್ಕೂ ಕೂಡ ನಾವು ಒಂದು ಸಹಯೋಗವನ್ನು ಮಾಡಿದ್ದೀವಿ. ಕೆಲಸ ಮಾಡಿದ್ದೀವಿ. ಯಶಸ್ವಿಯಾಗಿ ರಾಜ್ಯ ಸಮ್ಮೇಳನ ಕೂಡ ತಾವು ಜರುಗಿಸಿದ್ರಿ ಚೂರಿಯವರ ನೇತೃತ್ವದಲ್ಲಿ. ಹೀಗಾಗಿ ಜಾಸ್ತಿ ಮಾತನಾಡುವುದಿಲ್ಲ. ನಿಮ್ಮ ಜೊತೆ ನಾವಿದ್ದೀವಿ. ನಿಮ್ಮ ಜೀವನ ಕಷ್ಟಕರವಾದಂಥದ್ದು. ತಾವು ನಿಮ್ಮ ಏನು ಸಹಕಾರ ಬೇಕು ಆ ದಿಶೆಗೆ ಆ ಸಹಕಾರವನ್ನು ಮಾಡ್ತೀನಿ. ಮತ್ತು ಮೊನ್ನೆ ಮೆಡಿಕಲ್ ಇದು ಮಾಡ್ತಾರೆ ಸ್ವಲ್ಪ ಏನೋ ತಿದ್ದುಪಡಿ ಆಗಬೇಕು ಅಂತ ಹೇಳಿದ್ದಾರೆ. ಸ್ವಲ್ಪ ಅದನ್ನು ಮಾರ್ಪಾಡು ಮಾಡಬೇಕು ಅಂತ ಕೆಲವು ವಿಚಾರಗಳು ಸಹ ಅದೇ ಹೇಳಿದ್ದಾರೆ. ಚೂರು ನೀವು ಹೇಳಿದ್ರಿ ಅದನ್ನು ಮೆಡಿಕಲ್ ಮಾಡಿ ಅದು ಕೊಟ್ಟಿದ್ದೀವಿ. ಅದು ಏನೋ ಸ್ವಲ್ಪ ಏನೋ ಬದಲಾವಣೆ ಮಾಡಬೇಕಂತ ಹೇಳಿದ್ರಿ. ಅದಕ್ಕೆ ಅದನ್ನು ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ. ಅವರು ಸಿದ್ಧ ಸರಿ ಸಂಸ್ಥೆಯಿಂದ ಸಿದ್ದೇಶ್ವರ ಸಂಸ್ಥೆಯಿಂದ ಕೂಡ ಅವರು ತಮ್ಮ ನೆರವನ್ನು ಒದಗಿಸುವಂತ ಮಾಡಿದ್ದಾರೆ. ಎಲ್ಲರೂ ಕೂಡಿ ಒಂದು ಸಹ ಒಂದು ತಮ್ಮ ಏನು ಪತ್ರಕರ್ತರ ಸಂಘದ ಕೆಲಸಗಳಾಗಲಿ ಅಥವಾ ಪತ್ರಕರ್ತರಿಗೆ ಇವತ್ತು ನೆರವು ಕೊಡುವಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಸಂದರ್ಭ ಹೇಳಿ ನಾನು ಜಾಸ್ತಿ ಸಮಯ ಪ್ರಭಾಕರ್ ಅವರ ಮಾತುಗಳನ್ನ ಕೇಳಲಿಕ್ಕೆ ಆಸ್ಪದ ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನ ಮಾಡ್ತಾನೆ ಇರ್ತಾರೆ, ಚುರುಕಾಗಿ ಓಡಾಡ್ತಾ ಇರ್ತಾರೆ. ಈ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಕೂಡ ಅವರು ಹೆಚ್ಚು ಇಷ್ಟ ಆಗ್ತಾರೆ ಅಂತ ನಾನು ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಪತ್ರಿಕೋದ್ಯಮ ಮತ್ತು ಪತ್ರಕರ್ತರ ಬಗ್ಗೆ ನಾನು ಹೆಚ್ಚಾಗಿ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಶಿವಾನಂದ ಬೆಂಗಳೂರು 50 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಈಗ ಎಲ್ಲ ಸಹಿಸ್ತಾರಾಗಿ ಭಾಷಣದಲ್ಲಿ ತಿಳಿಸಿದ್ದಾರೆ. ಈ ಯತ್ನಾಳ್ ಸರ್ ಅವರು ಕೂಡ ಮಾತಾಡಬೇಕು. ಮತ್ತು ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ದೂರದಿಂದ ಬಂದಿದ್ದಾರೆ. 2 ಗಂಟೆಯಿಂದ ಕಾಯ್ತಾ ಇದ್ದೀರಾ. ನಾವು ಕೂಡ ಕಾರ್ಯಕ್ರಮ ಮುಗಿಸಿ ಗುಲ್ಬರ್ಗಕ್ಕೆ ಹೋಗಬೇಕು. ಒಂದೆರಡು ವಿಚಾರ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾನೆ. ಪತ್ರಿಕೋದ್ಯಮ ಅಂತಂದರೆ ಅದು ಒಂದು ಶಕ್ತಿ. ಆದರೆ ಪತ್ರಿಕೋದ್ಯಮದಲ್ಲಿ ಹಲವಾರು ಮಹತ್ತರವಾದ ಬದಲಾವಣೆಗಳನ್ನು ಆಗ್ತಾ ಇರೋದು ಕೂಡ ನಾವು ನೋಡಿದ್ದೇವೆ. ಮುಂದೆ ಮುದ್ರಣ ಮಾಧ್ಯಮ ಇತ್ತು, ಅದಾದಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು, ಈಗ ಸೋಷಿಯಲ್ ಮೀಡಿಯಾ ಬಂದಿದೆ. ಸೋಷಿಯಲ್ ಮೀಡಿಯಾ ಬಂದಮೇಲೆ ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಪತ್ರಕರ್ತ ಅಂತಂದರೆ, ಪತ್ರಿಕೋದ್ಯಮ ಅಂತಂದರೆ ಸಮಾಜ ಮತ್ತು ಸರ್ಕಾರದ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕು. ಅಂದರೆ ಜನಸಾಮಾನ್ಯರ ನಿರೀಕ್ಷೆಗಳೇನೋ ಅದನ್ನು ಸರ್ಕಾರಕ್ಕೆ ತಲುಪಿಸುವಂಥದ್ದು ಪತ್ರಕರ್ತನ ಜವಾಬ್ದಾರಿ. ಆದರೆ ಈಗ ಜನರ ನಿರೀಕ್ಷೆಗಳು ಪತ್ರಕರ್ತರ ಮೂಲಕ, ಪತ್ರಿಕೋದ್ಯಮದ ಮೂಲಕ ಸರ್ಕಾರವನ್ನು ತಲುಪ್ತಾ ಇದೆ ಅನ್ನೋದೇ ಒಂದು ಪ್ರಶ್ನೆ. ಯಾಕೆ ಅಂತಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು ವರದಿಗಾರರ ಅಭಿರುಚಿ ಕೂಡ ಬದಲಾಗ್ತಾ ಇದೆ. ಓದುಗರಾಗಲಿ ಮತ್ತು TV ಚಾನೆಲ್ಗಳನ್ನ ಯಾರು ನೋಡ್ತಾರೆ ಅವರೇ ನಮ್ಮ ಗುರುಗಳು. ಆದರೆ ಓದುಗರು ಮತ್ತು ನೋಡುಗರು ಏನು ನಿರೀಕ್ಷೆ ಮಾಡ್ತಾರೆ ಅದನ್ನು ಕೊಡುವಲ್ಲಿ ನಾವು ವಿಫಲರಾಗ್ತಾ ಇದ್ದೀವೇನೋ ಅನ್ನೋ ಒಂದು ಪ್ರಶ್ನೆ ನೀವು ಉದ್ಭವ ಆಗಿದೆ. ಉದಾಹರಣೆಗೆ ಈಗ ಮುದ್ರಣ ಮಾಧ್ಯಮಕ್ಕೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಕಾರ್ಪೊರೇಟ್ ಸಂಸ್ಕೃತಿ ಬಂದಿದೆ. ಅಂದರೆ ಕಾರ್ಪೊರೇಟ್ ಸಂಸ್ಥೆಗಳು ಅವನ್ನ ಸ್ವಲ್ಪನೇ ತಮ್ಮ ಹಿಡಿತಕ್ಕೆ ತಗೊಳ್ತಾ ಇದೆ. ಮುದ್ರಣ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನ ನಮ್ಮ ಪತ್ರಿಕೋದ್ಯಮದಲ್ಲಿ ಎಲ್ಲ ಕೆಲಸ ಮಾಡುವವರು ಯಾರು ಶ್ರೀಮಂತ ವರ್ಗದವರನ್ನಲ್ಲ, ಎಲ್ಲ ಬಡ. ಹಲವಾರು ವರ್ಷಗಳಿಂದ ಈ ಬೇಡಿಕೆ ನನಗೆ ಕೊನೆಯ ಹಂತಕ್ಕೆ ಬಂದಿದೆ. 15-20 ದಿವಸದಲ್ಲಿ ನಿಮ್ಮೆಲ್ಲರ ಕೈಗೆ, ಗ್ರಾಮೀಣ ಪತ್ರಕರ್ತರ ಕೈಗೆ ಇದಕ್ಕೂ ಕೂಡ ಇನ್ನೊಂದು ಆರೋಗ್ಯ
ಆರೋಗ್ಯದ ವಿಚಾರದಲ್ಲಿ ಈಗಾಗಲೇ ಹಿರಿಯ ಪತ್ರಕರ್ತರು ಆಸ್ಪತ್ರೆ ಸೇರಿದಂಥ ವಿಚಾರದಲ್ಲಿ ಯಾವ ರೀತಿ ಕಷ್ಟಪಟ್ಟು ಅನ್ನೋದನ್ನು ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ. ಪತ್ರಕರ್ತರು ಅಂತಂದರೆ ಯಾವ ಸುಸ್ಥಿತಿಯಲ್ಲಿರೋರು ಯಾರು ಈ ಉದ್ಯಮಕ್ಕೆ ಬರಲ್ಲ, ಎಲ್ಲ ಮಧ್ಯಮ ವರ್ಗದವರು ಬಂದವರು. ಅವ್ರು ಯಾವಾಗ ಪೆನ್ನು ಪೇಪರ್ ಅವರು ಯಾವಾಗ ಎಲ್ಲಿವರೆಗೂ ಅವ್ರ ಕೈಲಿರುತ್ತೋ ಅಲ್ಲಿವರೆಗೂ ಎಲ್ಲ ಚೆನ್ನಾಗಿರುತ್ತೆ. ಅದಾದಮೇಲೆ ಅವರು ರಿಟೈರ್ಡ್ ಅಂತ ಆದಮೇಲೆ ಅಥವಾ ಅವರು ಪತ್ರಿಕೋದ್ಯಮವನ್ನು ಬಿಟ್ಟಮೇಲೆ ಎಂಥ ಕಷ್ಟದ ದಿನಗಳನ್ನ ಎದುರಿಸ್ತಾರೆ ಅಂತ ಕಣ್ಣಾರೆ ನೋಡಿದರು. ಅದು ಕೋವಿಡ್ ಸಂದರ್ಭದಲ್ಲಿ ಸುಮಾರು ಜನ ಪತ್ರಕರ್ತರು ಚಿಕಿತ್ಸೆಗೂ ಕಾಸಿಲ್ಲದೆ ಅವ್ರ ಪ್ರಾಣ ಕಳಿಸ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಅಂಥ ಕುಟುಂಬಗಳಿಗೆ ನೆರವಾಯಿತು. ಶಿವಾನ ಗೌಡರು ಅಂತ ಅವರಂತೂ ಸುಮಾರು ಜನಗಳಿಗೆ ಸರ್ಕಾರದಿಂದ ಪರಿಹಾರ ಕೊಡಿಸುವಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿದರು. ಹಾಗೆ ಇವಾಗ ಏನಕ್ಕೆ ಹೇಳ್ತೀನಿ ಅಂತಂದರೆ, ಪತ್ರಕರ್ತರು ಬರೀ ನೀವು ಪತ್ರಿಕೋದ್ಯಮದ ಬಗ್ಗೆ ಅಲ್ಲ, ತಮ್ಮ ಕುಟುಂಬದ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸಬೇಕು. ಸರ್ಕಾರದಲ್ಲಿ ಕೂಡ ಈ ಒಂದು ಪತ್ರಕರ್ತರ ಅನುಕೂಲಕ್ಕಾಗಿ ಒಂದು ಆರೋಗ್ಯ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಒಂದು 10 ಕೋಟಿ ರೂಪಾಯಿ ಈಗಾಗಲೇ ಆರೋಗ್ಯ ಇಲಾಖೆಯಲ್ಲಿ ಬಾಕಿ ಇದೆ. ಆದರೆ ಅದನ್ನು ಬಳಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆಂತಂದರೆ ಸರ್ಕಾರ ಹಾಕಿರೋ ಕಂಡೀಷನ್ ಆಗಿದೆ ಅಂದರೆ ನಾವು ಸವಲತ್ತು ಕೊಡಬೇಕು, ಅದನ್ನು ತಗೊಳ್ಳೋಕ್ಕಾಗ್ತಾ ಇಲ್ಲ. ಆ ಥರ ಕಂಡೀಷನ್ಸ್ ಹಾಕ್ತಿದ್ದಾರೆ. ಈಗ ಅದನ್ನೆಲ್ಲವನ್ನು ಸರಿಪಡಿಸಿ ಆರೋಗ್ಯ ಬಗ್ಗೆ ಯೋಜನೆಯನ್ನು ಕೂಡ ಸದ್ಯದಲ್ಲೇ ನಿಮ್ಮ ಕೈಗೆ ಒಪ್ಪಿಸುವಂಥ ಕೆಲಸ ಆಗುತ್ತೆ ಅಂತ ನಾನು ಸಂದರ್ಭದಲ್ಲಿ ಜೊತೆಗೆ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಬೇಡಿಕೆ ಇದೆ. ಪತ್ರಕರ್ತರಿಗೆ ನಿವೇಶನ ಬಗ್ಗೆ ಒದಗಿಸಿಕೊಡ್ಬೇಕು. ಯಾಕೆಂತಂದರೆ ಹಲವಾರು ಪತ್ರಕರ್ತರು ಅವರು ಒಂದು ಮನೆಯಲ್ಲಿ ಒಂದು ಸೈಟ್ ಕೂಡ ತಗೊಳ್ಳೋಕ್ಕಾಗಲ್ಲ ಸನ್ನಿವೇಶ ಇದೆ. ಹಲವಾರು ಜಿಲ್ಲೆಗಳಲ್ಲಿ ಪತ್ರಕರ್ತರಿಗಾಗಿಯೇ ಅಥವಾ ಬೇರೆ ಬಡಾವಣೆಗಳಲ್ಲಿ ಪತ್ರಕರ್ತರಿಗೆ ನಿವೇಶನಗಳು ಒದಗಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಗೃಹ ಮಂಡಳಿಯಲ್ಲಿ ಕೂಡ ಒಂದು ಯೋಜನೆ ಇದೆ. ಸರ್ಕಾರದ ಬಡಾವಣೆಗಳಲ್ಲಿ 5% ನಿವೇಶನಗಳನ್ನು ಪತ್ರಕರ್ತರು ಕೊಡಬೇಕು ಅಂತ ಬಿಜಾಪುರದಲ್ಲಿ ಕೂಡ ಆ ರೀತಿ ಮಾಡಿಕೊಟ್ರೆ ಹಲವಾರು ಪತ್ರಕರ್ತರಿಗೆ ಅರ್ಹ ಪತ್ರಕರ್ತರಿಗೆ ಅದರ ಸೌಲಭ್ಯವನ್ನು ಒದಗಿಸಿಕೊಟ್ರೆ ಅನುಕೂಲ ಆಗುತ್ತೆ. ಈ ದಿಸೆಯಲ್ಲಿ ನಮ್ಮ ಯತ್ನಾಳ್ ಸಾರ್ ಅವರು ಮತ್ತು ಎ ಬಿ ಪಾಟೀಲ್ ಸಾರ್ ಅವರು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಪ್ರೀತಿಯಿಂದ ನನ್ನನ್ನು ಈ ಬಿಜಾಪುರ ಜಿಲ್ಲೆಗೆ ಮಾಡ್ಕೊಂಡಿಲ್ಲ. ನಿಮ್ಮೆಲ್ಲರೂ ಮಧ್ಯೆ ನಿಂತು ಹಿರಿಯರ ಮಧ್ಯೆ ನಿಂತು ಮಾತಾಡೋದಕ್ಕೆ ನಿಮಗೆ ಅವಕಾಶ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಿಮಗೆ ವಿಶೇಷವಾದಂಥ ಕೃತಜ್ಞತೆ ಸಲ್ಲಿಸಿ ಮಾತನಾಡ್ತೇನೆ. ನಮಸ್ಕಾರ. ಏನು ಕಿಸೆ ಕತ್ತರಿಸೋ ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತೈತೆ, ನಮ್ಗೆ ಮಾಡಿದ್ರೆ ಅನುಕೂಲ ಆಗೋದ ತಿಳ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರು ಹೇಳಿದ್ರು, ನಮ್ಮ ಪ್ರಭಾಕರ್ ನಾನು ಮುಖ್ಯಮಂತ್ರಿ ಕಚೇರಿಗೆ ಹೋಗಿದೆ, ಅಲ್ಲಿ ಯಾರದಾರೋ PS ಯಾರದಾರೋ APS ಯಾರದಾರೋ OSD ಯಾವ ಮಂತ್ರಿಗಳ ಬಳಿ ಹೋಗಿದ್ರು. ವಿಧಾನಸೌಧಕ್ಕೆ ಹೋಗ್ತೀನಿ, ಅಲ್ಲೇ ಸಿದ್ದರಾಮಯ್ಯ ಮುಖಂಡು ಮತ್ತೆಲ್ಲೂ ನೋಡಿದ್ರು ಅವ್ರದ್ದು. ಆದರೂ ನನಗೆ ಅಡ್ಜಸ್ಟ್ಮೆಂಟ್ ಅದ. ನಾ ಯಾರು ನೋಡೋಣ ಅಡ್ಜಸ್ಟ್ಮೆಂಟ್ ಇಲ್ಲ. ನಮ್ಮ ಪಾರ್ಟಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಅದು ಹೊರಗಿನ ನೋಡೋಂಗೆ. ಸತ್ಯ ಹೇಳ್ತೀನಿ, ಏನು ಮಾಡಂಗದಾರಪ್ಪ. ನಮ್ಮ ಕಾರ್ಯನಿರತ ಇವರು ಹೇಳಿದ್ರೆ ಅಧ್ಯಕ್ಷರು, ನೀವು ಇಂಥ ದೊಡ್ಡ ಪಾರ್ಟಿಯಾಗಿ ಹಂಗೆ ಉಳಿದೀವಿ ಅಂತ. ಅವು ಒಂದೊಂದು ಕಾಲಕ್ಕೆ ಒಬ್ಬೊಬ್ರದ್ದು ಶಕ್ತಿ ಇರ್ತದೆ. ಇಲ್ಲಿಕಂದ್ರೆ ನನಗೆ ಆಗದೆ ಅಂದ್ರೆ ನಿಮಗೇನೋ ಹೊಟ್ಟೆ ತುಂಬ ಹೋಗೋದು. ನನಗೆ ಯಾರು ಆಗ್ಲಕ್ಕೆ ಹೋಗ್ಬಾರ್ದು. ಏನೋ ದೇವ್ರ ದಯ ಮಂಡೈತೆ ನನಗೆ ಗಾಡಿ. ಅವ್ರು ಬೇಕಾದಷ್ಟು ಹೋಗ್ತಾರೆ, ದಿಲ್ಲಿಗೆ ಹೋಗ್ತಾರೆ, 4 ಸಲ ಪಾರ್ಟಿಗೆ ಹೋಗ್ತಾರೆ, ಡ್ಯಾಮೇಜ್ ಹೋದ್ರೆ ತಿಂಗಳು ಬರ್ತಾರೆ. ಅವ್ರು ನನಗೆ ಕರೆಸ್ತಾರೆ, ಐಸಾ ಮತ್ ಪೂರ ಯಾರು चुप बैठो यार, तुम्हारा भविष्य बहुत अच्छा है, 5 रुपये के बाद में आप ही नेता है कर्नाटक में चलता मत रुपये ಕೊಡ್ತಾರೆ. ಹಿಂಗೆ ನೋಡೋದು ಮತ್ತೆ ನಾನು ಹೊಡೆದೇ ಹೊಡಿತೀವಿ. ಏನಿಗೆ ಏನಾಗೋದು ಆಗೋದಿಲ್ಲಪ್ಪ. ನಾನು ಜೀವನದಾಗ ಮುಖ್ಯಮಂತ್ರಿ ಆಗೋ ಇರೋರು ಎಲ್ಲ ಮಂತ್ರಿ ಆಗೋದು ಹೋಗಿಲ್ಲ ಅಂದ್ರೆ MLA ಅಂತರೂ ಅವ್ರು ಕೊಡೋದಿಲ್ಲ, ಜನ ಕೊಡೋರದ ಬಿಜಾಪುರ. ನನಗೆ MLA ಕೊಡ್ಲಿಕ್ಕಂದ್ರೆ ಒಂದು 10-15 ಜಮಾನಕ್ಕೆ ಬೀಳ್ತಾರೆ. ಮತ್ತು ಬೇರೆ ಪಾರ್ಟಿ 45 ಕೋಟಿ ಕೊಟ್ಟು ಖರೀದಿ ಮಾಡ್ಕೊಳ್ತಂದು ಅದನ್ನು ಮಂತ್ರಿ ಮಾಡಿ ಮತ್ತು BJP ಸರ್ಕಾರ ಅಧಿಕಾರನ ಕೇಳ್ಕೊಟ್ಟು ಮತ್ತೆ ನೀವೇ ಬರ್ಬೋದು ಕೊಟ್ಟಿರ್ತೀವಿ. ಮನೆ ಹೇಳಿಲ್ಲ, ಯಾರು ಕಾಂಗ್ರೆಸ್ನ ತಲ್ಲಕ್ಕೆ ಹೋಗ್ಬೇಡ್ರಿ, ಅವ್ರು ಯಾರು ಹೊಡೆದಾಡಿ ಏನಾರು ಹೋಗಲ್ಲ. ನಾವು ಆರಾಮ ನಮ್ಮ MLA ಉಳಿಸ್ಕೊಂಡು 4 ವರ್ಷ ಕೆಲಸ ಮಾಡ್ಬೋದು. ಏನು ಅರ್ಜೆಂಟ್ ಏನಿಲ್ಲ. ಯಾಕಂದ್ರೆ 4 ವರ್ಷ ಜನ ಈಗ ಸಿದ್ದರಾಮಯ್ಯ ಮುತ್ತಿ ನೋಡಿ ಕೊಟ್ಟಾರೆ, ಯಾವುದು ಗಂಡಿಗೆ ಕೊಟ್ಟಾರೆ. ನನಗೆ ಕರ್ನಾಟಕ ಅದೇ ಮನೆ ವಿಧಾನಸೌಧದಾಗ ಹೇಳಿದೆ, ನಿಮ್ಮ ಮುಖ ನೋಡಿ ಕೊಟ್ಟಾರೆ. ಯಾರೋ ನನ್ನ ಮುಖ ನೋಡ್ಯಾರಿ, ನಿಮ್ಮ ಮುಖ ಅವ್ರ ಮುಖ ನೋಡಿದ್ರೆ ಯಾರೂ ಕೊಡ್ತಿದ್ದಿಲ್ಲ. ಆ ಸಿದ್ದರಾಮಯ್ಯ ನೋಡಿದ್ರು ಪಾಪ ಅವ್ರಿಗೆ ನೋಡಿದ್ರೆ ಹೆಂಗೆ ಕಾಣ್ಲಕತ್ತ. ಮೊನ್ನೆ ನಮ್ಮ ಅಶೋಕ್ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಸಿದ್ದರಾಮಯ್ಯನ ಬಗ್ಗೆ ಭಾಗಗಳೇ ನಾನು ಹೊಗಳಿಲ್ಲ ಪಾತ್ರ.
ನೀನು ಸುಮ್ಮನೆ ಪಂಪ್ ಹೊಡಿಬೇಡ. ನೀನು ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಸಹಿ ಮಾಡ್ಕೊಂಡು ಬರ್ತೀವಿ. ನಾನು ಮುಂದೆ ಮಾಡ್ಕೊಂಬಂದ ಅವನು ವಿಜೇಂದ್ರನು ಮಾಡ್ಕೊಂಬ. ನಾ ಯಾವ ಸಹಿ ಡಿ ಕೆ ಶಿವಕುಮಾರ್ ಬಲ್ಲಿ ಹೋಗಿಲ್ಲ, ಸಿದ್ದರಾಮಯ್ಯ ಬಲ್ಲಿ ಹೋಗಿಲ್ಲ. ಕಾರಣ ಏನಂತಾರೆ, ನೀವು ಪತ್ರಕರ್ತರು ನನಗೆ ಇರ್ಬೇಕಂತ ಹೇಳ್ಯಾರ, ಹಂಗೆ ನೀವು ಇರಲಿ. ನೀವು ಒಳಗೆ ಥರ್ಡ್ ಫ್ಲೋರ್ನಾಗೆ ಹೋಗಿಲ್ಲ ಇನ್ನಂತನ. ಈ ಸಲ ಮೇಲೆ ಅದು ಮೊದಲ ಬೊಮ್ಮಾಯಿಯವರು ಯಡಿಯೂರಪ್ಪ ಇದ್ರು ಹೋಗ್ತಿದ್ದಿಲ್ಲ. ಸೀದಾ ಅಲ್ಲಿ ಕೃಷ್ಣಾಕ ಹೋಗಿ ನಂದು ಏನಂದ್ರೆ ನಾನು ಹೊಂಟು ಬಿಡ್ತೀನಿ. ಅಲ್ಲಿ ಸುಮ್ಮನೆ ಕೂತ್ಬಿಟ್ಟು ಅವ್ರು ಹಲ್ಕಿಸಿದ್ರು. ಆ ಮುಖ್ಯಮಂತ್ರಿ ಪಂಪ್ ಹೊಡಿದಂತ ಕೆಲಸ ಮಾಡಿ ಯಡಿಯೂರಪ್ಪಗೆ ಹೇಳಿದೆ, ಒಮ್ಮೆ ನಂದು ಕೆಲಸ ಮಾಡಲಿಲ್ಲ, ನೀವು ಇಳಿತಾನ ನಿನಗೆ ಕೃಷ್ಣಾಕ್ಕೆ ಹೋಗಲ್ಲ ಅಂತೇಳಿ ಅವ್ರು ಹೋಗಲೇ. ನೀವು ಬೊಮ್ಮಾಯಿ ಆದ್ಮೇಲೆ ಹೋದೆ. ನಾ ಬೊಮ್ಮಾಯಿಗೆ ಅದೇ ಹೇಳಿದೆ, ನೀನು ಏನಾರು ಆಟ ಹೊಡೆದಂದ್ರೆ ನಿಂದು ಹಿಂಗೆ ಎಲ್ಲಿ ನೋಡ್ರೆ ನೀವು ಯಾವಾಗ ಬೇಕಾದ್ರು ಯಾವಾಗೂ ಬರೋದಿಲ್ಲ. ಒಂದು ಕೆಲಸ ಆಯ್ತು ಮಾಡಿ. ಇದಕ್ಕೆ ಇಟ್ಟು ಬಿಜಾಪುರ ಇವತ್ತು ಧೂಳಿಲ್ಲಾರ್ದು ಊರು ಹಾಕ್ಬೇಕಾದ್ರೆ MB ಪಾಲಿರು ನೀರಾವರಿ ಮಾಡೋದು. ನಾ ಬಿಜಾಪುರ ಇಡೀ ದೇಶನಾಗ 6ನೇ ಒಳ್ಳೆಯ ಗಾಯ ಇರುವಂಥ ಊರು ಮಾಡಿ. ಅದಕ್ಕೆ ಕೆಲವು ಮಂದಿ ಅಂದ್ರೆ MB ಪಾಲಿರು ಒಂದು ನಾವು ಎಲ್ಲಿಯೂ ಹೊಂದಿಲ್ಲ. ಅವ್ರದ್ರಾಗ ನಾವು ಕೈ ಹಾಕೋದಿಲ್ಲ, ನಮ್ದ್ರಾಗ ಅವ್ರ ಕೈ. ಯಾರು ನಮ್ದ್ರ ಕೈ ಹಾಕಪ್ಪ ಅಂದ್ರೆ ಅವ್ರು ಮಾಡಾಗಿತ್ತು. ಇದೇ ಪ್ರೋಗ್ರಾಮ್ ಐತಿ ಬಿಜಾಪುರ. ನಾವು ಹಿಂಗೆ ನಾವು ನೋಡಿ ಸ್ವಾಮಿ ನಾವು ಇಲ್ಲದೆ ಹೀಗೆ ಇದಕ್ಕೆ ನಾನು ಭಾಷಣ ಮುಗಿಸ್ತೀನಿ. ಧನ್ಯವಾದ. ತಮ್ಮ ಹೆಜ್ಜೆ ಗುರುತುಗಳನ್ನು ಸ್ಪಷ್ಟವಾಗಿ ಮೂಡಿಸಿದಂಥವರು, ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗುವಂತಹ ನೇತೃತ್ವದವರು. ಇವರನ್ನು ನಮ್ಮ ಜಿಲ್ಲಾಡಳಿತದಿಂದ ಪತ್ರಕರ್ತರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಪ್ರಶಸ್ತಿಯನ್ನು ಸ್ವೀಕರಿಸಿದ ಎಲ್ಲ ಈ ಎಲ್ಲ ಹಿರಿಯ ಪತ್ರಕರ್ತ ಮಿತ್ರರಿಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಸಂಗೀತ್ ಅವರು, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀ ಅವರು, ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯರಾದ ಶ್ರೀ ಮಹೇಶ್ ಅವರು, ಇವರೆಲ್ಲ ಪ್ರಶಸ್ತಿ ಸಹಕಾರಕ್ಕೆ ಸಹಕಾರ ನೀಡುವುದು